ಆ ಆಯುಧಗಳು ನುಂಗಿದ್ದಕ್ಕನ ಇಲ್ಲಿ ಕಟಾರಿ ಕಾರ್ಯಮ್ಮ ಅಂತ ಇಲ್ಲಿ ಒಂದು ಗುಡಿ ಆಗೈತೆ ನೋಡ್ರಿ. ಕಟಾರಿ ನುಂಗಿದ ಅಮ್ಮ ಆಕಿ ಕಟಾರಿ ನುಂಗಿದ ಸಂಬಂಧಾಗಿ ಆಕಿ ಕಟಾರಿ ಕರ್ಯಮ್ಮ ಅಂತ ಹೆಸರು ಬಂತು. ಅವಾಗ ನಾಟಕ ಮಾಡ್ತಾರೆ ಅಂದ್ರೆ ಪಾಲಿಕೆ ಹೊತ್ಕೊಂಡು ಪಾಲಿಕೆ ಸುಳ್ಳ ದೇವ್ರು ಬಂದ ತಂದಂಗೆ ಮಾಡ್ತಾರೆ ಅಂತೇಳಿ ಅವನು ಪಾಲಿಕೆ ಹೊರಕ್ಕೆ ಹೋದ್ರಿ. ಮತ್ತು 96 ಇರ್ಬೇಕು ನೋಡ್ರಿ, ಅದು ಹೆಚ್ಚು ಕಡಿಮೆ. ಪಾಲಿಕೆ ಹೊರಕ್ಕೆ ಹೋದ. ಇಲ್ಲಿಂದ ಒಂದು 100 ಮೀಟ್ರ್ ಹೋಗಿದ್ವಿ ನೋಡ್ರಿ ಗುಡಿ ಬಿಟ್ಟು. ಅಲ್ಲಿ ಒಂದು ಇದನ್ನು ಮೆಟ್ ಮಾಡ್ತೀವಿ ರೀ. ಮೆಟ್ ಮಾಡಿ ಅಲ್ಲೆಲ್ಲ ಹಾಡೋದು, ಕುಣಿದು, ಭಜನೆ, ತಾಳ ಅವೆಲ್ಲ ನಡೀತಾವೆ ಅಲ್ಲಿ. ಆ ಮೆಟ್ನಾಗಿಂದ ಅವರು ಹೋಗ್ಬೇಕನ್ನತ್ತಾಗ ನಿಮ್ಮನ್ನು ಹೋಗಿ ಕೊಡಲ್ಲ ಅಂತ ಅವ್ನು ತರಿಬಿ ಅವ್ರು ಪಾಲಿಕೆ ತೊಗೊಂಡ್ರೆ ಅವ್ನು ಹಿಂಗೆ ಪಾಲಿಗೆ ತಿರುಗಿಸಿ ಪಾಲಿಕೆ ಹಾಕೊಂಡು ಬಿದ್ದರೆ ಅವ್ನು ಹೇಳ್ತಾರೆ ಅಂದ್ರೆ ಯಾರಪ್ಪ ಕರ್ಯಮ್ಮಂದ್ರಿ ಸೌಜರ್ಗಿ ದೇಸಾರ್ ಮನಿ ಹೆಣ್ಣು ಮಗಳು. ದೇವ್ರು ನಮಗೆ ಸುಖಾನ ಕೊಟ್ಟೈತಿ. ಕರ್ಯಮ್ಮನಿಂದ ನಮ್ಮ 3 ಜನ ಏನೈತಲ್ಲ ಭಾಳ ಕರ್ಯಮ್ಮನ ಮೇಲೆ ನಂಬಿಕೆ ಐತಿ. ಆಗ ಗೊತ್ತಾಕಿತ್ತಲ್ಲ ಅದು. ಆಕೆ ಅವ್ರಿಗೆ ಪನಿಷ್ಮೆಂಟ್ ಮಾಡೈತೀರಿ ಅಲ್ಲ, ಅಂಥವ್ರು ಭಾಳ ಮಂದಿ ಸತ್ತೂ ಆದ್ರಿ ಇಲ್ಲಿ, ಮತ್ತು ಪೆಟ್ಟೂ ಹಚ್ಕೊಂಡ್ರು. ತೇಗೂರಿನ ಧರ್ಮ ದೇವತೆ. ಎಲ್ರಿಗೂ ನಮಸ್ಕಾರ. ರನ್ ಭೂಮಿ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ಅದ್ಭುತವಾದಂಥ ಪ್ಲೇಸ್ನಲ್ಲಿ ನಾನಿದ್ದೀನಿ. ಧಾರವಾಡ ಜಿಲ್ಲೆ ಅಂತ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. ಧಾರವಾಡ ಜಿಲ್ಲೆಯಿಂದ ಕೇವಲ 20-22 ಕಿಲೋಮೀಟರ್ ಅಂತರದಲ್ಲಿ ಒಂದು ತುಂಬ ಅದ್ಭುತವಾದಂಥ ಒಂದು ಹಳ್ಳಿ ಇದೆ. ಆ ಹಳ್ಳಿಯ ಹೆಸರು ಹೊಸ ತೇಗೂರು ಅಂತ ಹೇಳಿ. ಹೊಸ ತೇಗೂರಿನಲ್ಲಿ ಒಂದು ಕ್ಷೇತ್ರ, ಒಂದು ತಾಯಿಯ ಕ್ಷೇತ್ರ, ಅಂದರೆ ಕರ್ಯಮ್ಮ ದೇವಿ ಇಲ್ಲಿ ಬಂದು ನೆಲೆಸಿದ್ದಾರೆ. ಆ ಒಂದು ಪವಿತ್ರ ಕ್ಷೇತ್ರದ ಇತಿಹಾಸ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಆ ಕ್ಷೇತ್ರದ ಇತಿಹಾಸ, ತಾಯಿ ಕರ್ಯಮ್ಮನ ಇತಿಹಾಸವನ್ನು ತಿಳಿಸಿಕೊಡುವಂಥ ಪ್ರಯತ್ನವನ್ನು ಇವತ್ತು ನಿಮ್ಮ ರನ್ ಭೂಮಿ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೆ. ಸೊ ಕರ್ಯಮ್ಮ ದೇವಿ ಈ ಹೊಸ ತೇಗೂರಿಗೂ ಏನು ಸಂಬಂಧ, ಕರ್ಯಮ್ಮ ದೇವಿ ತೇಗೂರಿನಲ್ಲಿ ನೆಲೆಸೋದಕ್ಕೆ ಏನು ಕಾರಣ, ಇದರ ಜೊತೆಗೆ ತಾಯಿಯ ಇತಿಹಾಸ ಯಾವ ರೀತಿ ಆಗಿದೆ, ಜೊತೆಗೆ ತೇಗೂರಿಗೂ ಬ್ರಿಟಿಷರಿಗೂ ಏನು ಸಂಬಂಧ, ಜೊತೆಗೆ ಈ ತೇಗೂರಿನ ಇತಿಹಾಸ ಏನು, ತೇಗೂರಿಗೆ ತೇಗೂರು ಅಂತ ಹೇಳಿ ಹೆಸರು ಬರೋದಕ್ಕೆ ಏನು ಕಾರಣ, ಸೊ ಎಲ್ಲದರ ಬಗ್ಗೆಯೂ ಕೂಡ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಜೊತೆಗೆ ಈ ಕರ್ಯಮ್ಮ ದೇವಿಯ ಶಕ್ತಿಯ ಬಗ್ಗೆ ಮತ್ತು ಆಕೆಯ ಪವಾಡದ ಬಗ್ಗೆ ಹಲವು ಇತಿಹಾಸ ಇದೆ, ಹಲವು ಮಾತುಕತೆಗಳು, ಚರ್ಚೆಗಳು ಆಗಾಗ ನಡೀತಾನೆ ಇರುತ್ತವೆ. ಸೊ ಅದರ ಬಗ್ಗೆ ತಿಳಿಸಿಕೊಡೋದಕ್ಕೆ, ಜೊತೆಗೆ ಕರ್ಯಮ್ಮ ದೇವಿಯನ್ನ ನಂಬಿದವರಿಗೆ ಯಾವ ರೀತಿಯಾಗಿ ಒಳ್ಳೆಯದಾಗಿದೆ ಮತ್ತು ಆಕೆಯನ್ನ ಅನುಮಾನಿಸಿದವರಿಗೆ, ಅವಮಾನಿಸಿದವರಿಗೆ ಯಾವ ರೀತಿಯಾಗಿ ಶಿಕ್ಷೆ ಆಗಿದೆ, ಎಲ್ಲದರ ಬಗ್ಗೆ ತಿಳಿಸಿಕೊಡೋದಕ್ಕೆ ನನ್ನ ಜೊತೆಗೆ ಹೊಸ ತೇಗೂರಿನ ಗಣ್ಯರಿದ್ದಾರೆ, ಹಿರಿಯ ನಾಗರಿಕರಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಸಿದ್ದಪ್ಪ ಬೆಳವಲ್ದಿದ್ದಾರೆ, ಜೊತೆಗೆ ಬಸವರಾಜ್ ಬಾಗೋಡಿ ಅವರಿದ್ದಾರೆ. ಅವರಿಂದಾನೇ ನಿಮಗೆ ಈ ಇತಿಹಾಸವನ್ನು ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಜೊತೆಗೆ ಇದುವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಶ್ರೀ ಕರ್ಯಮ್ಮ ದೇವಿಯ ಪಾದಾರಗಳಲ್ಲಿ ವಂದಿಸುತ್ತಾ, ನಾನು ಸಿದ್ದಪ್ಪ ಕರಿವೀರಪ್ಪ ಬೆಳವಲ್ದು. ಸದ್ಯಕ್ಕೆ ನಮಗೆ 73-74 ವಯಸ್ಸು ನಡೀತಾ ಇದ್ದಾವೆ. ನಮ್ಮ ಹಿರಿಯರಿಂದ ತಿಳಿದಂಥ ವಿಷಯವನ್ನು ಈ ಕರ್ಯಮ್ಮ ದೇವಿಯ ಬಗ್ಗೆ, ಚರಿತ್ರೆಯ ಬಗ್ಗೆ, ಈಕೆ ವಿವರದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಕೇಳಿದ್ದನ್ನು ನಾನು ಇಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಹಿಂದೆ ನಮ್ಮ ತಂದೆಯ ತಾಯಿಯಾದಂಥ ಕರ್ಯಮ್ಮ ನಮಗೆ ಆಗಾಗ ಹೇಳ್ತಿದ್ರು ದೇವಸ್ಥಾನದ ಬಗ್ಗೆ, ಕೆಲವೊಂದು ವಿಷಯಗಳ ಬಗ್ಗೆ. ಕರ್ಯಮ್ಮ ದೇವಿ ಅಂದ್ರೆ ಹೊಲದಾಗ ಇದ್ದಾಗ ಸಹಿತ, ಅವ್ರ ಹೊಲಗಳಿದ್ದಾಗ ಸಹಿತ 7 ಮಕ್ಕಳ ತಾಯಿ ಅಡ್ಡಾಡ್ತಾಳಪ್ಪ. ಇಲ್ಲಿ ರಾತ್ರಿ 3 ಗಂಟೆ ಮೇಲೆ ಯಾರು ಅಡ್ಡಾಡಕ್ಕೆ ಹೋಗ್ಬಾರ್ದು ಅಂತೈತೆ ನಮ್ಮಮ್ಮ ನಮ್ಗೆ ಹೇಳ್ತಿದ್ಲು. ಆಕೆ ಸೀಮೆ ಕಟ್ಕೊಂಡು 7 ಮಕ್ಕಳ ಬಗಲ ಹಿಡ್ಕೊಂಡು ಅಡ್ಡಾಡ್ತಿದ್ಲು ಅಂತೇಳಿ. ಅದಕ್ಕೆ ಇಲ್ಲಿ 7 ಮಕ್ಕಳ ತಾಯಿ ಅನ್ನಾಕಿ ಗುಡಿ ಒಳಗದ. ಅದರದೊಂದು ಸ್ವಲ್ಪ ಕತೆ ಹೇಳ್ತಿದ್ರು. ಆಮೇಲೆ ನಾವು ನೇರವಾಗಿ ಬರಬೇಕಾದ ವಿಷಯ ಅಂದ್ರೆ ಕರ್ಯಮ್ಮನ ಬಗ್ಗೆನ, ಕರ್ಯಮ್ಮ ಇಲ್ಲಿ ಹೆಂಗೆ ಸ್ಥಾಪನೆ ಆಗಲಿ ಅನ್ನೋದ್ರ ಬಗ್ಗೆನ ನಾವು 1-2 ಮಾತುಗಳು ಹೇಳಕ್ಕೆ ಬಯಸ್ತಾನೆ. ಹಿಂದೆ 17ನೇ ಶತಮಾನದ ಕೊನೆ ಭಾಗದಾಗ ಮೊಘಲದರಿಗಳು ಇಲ್ಲೇ ಕಿತ್ತೂರು ಸಂಸ್ಥಾನವನ್ನು ತಮ್ಮ ವಶಕ್ಕೆ ತಗೊಳ್ಳೋ ಸಂಬಂಧಾಗಿ ಕಿತ್ತೂರಿನ ಸುತ್ತಮುತ್ತ 10-15 ಕಿಲೋಮೀಟರ್ದಲ್ಲಿ ಜಂಗಲ್ ಭಾಳ ಅತಿಶಯವಾಗಿದ್ದರಿಂದ ಕಾಡಿನಲ್ಲಿನೇ ತಮ್ಮ ಸೈನ್ಯಗಳನ್ನು ಬಿಟ್ಟಿದ್ರಂತೆ. ಆ ಸೈನಿಕರೆಲ್ಲರೂ ಬಿಟ್ಟಾಗ ಅವರಾಗ ಕೆಲವೊಂದು ಸೈನಿಕರು, ಹೆಚ್ಚು ಕಡಿಮೆ ಒಂದು 100 ಸೈನಿಕರು ಇಲ್ಲಿ ನಮ್ಮ ಕರ್ಯಮ್ಮ ದೇವಿಯ ಜಾಗದಾಗೂ ಬಂದಿದ್ದರು ಅಂತ ನಮ್ಮ ಅಮ್ಮ ನಮ್ಗೆ ಹೇಳ್ತಿದ್ಲು. ಅವ್ರು ಬಂದಾಗ ಅವ್ರು ಯಾಕೆ ಬರ್ತಿದ್ರು ಅಂತಂದ್ರೆ, ಇಲ್ಲೇ ಯುದ್ಧ ಸಾಮಗ್ರಿಗಳನ್ನು ತಯಾರು ಮಾಡುವಂಥವು ಖಡ್ಗ ಮತ್ತು ಏನು ಬೇಕು ಮರಚಿ ಹತಾರುಗಳನ್ನು ತಯಾರು ಮಾಡುವಂಥ ಇಲ್ಲಿ ಒಂದು ವ್ಯವಸ್ಥೆ ಇತ್ತಂತ. ಇಲ್ಲಿ 2 ಕಬ್ಬಿನ ಮಡ್ಡಿಗಳಿದ್ವು ಇಲ್ಲಿ, ವೆಸ್ಟೇಜ್ ಅಂತೀವಲ್ಲ, ಆ ತಯಾರು ಮಾಡೋ ವೆಸ್ಟೇಜ್ ಮಡ್ಡಿಗಳಿದ್ವು. ಈಗ ಸದ್ಯ ಅಂದ್ರೆ 1995ರಿಂದ ಹಿಡ್ಕೊಂಡು 2000 ಆ ಮಡ್ಡಿ ಎಲ್ಲ ತೆಗೆದು ರೋಡ್ಗಳಿಗೆ ಹಾಕ್ಕೊಂಡು ಆ ಮಡ್ಡಿಗಳು ಕಾಣ್ದಂಗೆ ಆಗಿದಾವೆ.
ಅಲ್ಲಿ ಕಬ್ಬಿನ ಮಡ್ಡಿ ಅಂತಿದ್ವು, ಅಲ್ಲಿ ಕಬ್ಬಿನ ವೇಸ್ಟೇಜ್ ಬಿಟ್ಟಿದ್ದು ಅವನ್ನ ಅವರು ಇಲ್ಲಿ ತಯಾರು ಮಾಡಿಕೊಂಡು ವಿಜಾಪುರಕ್ಕಲ್ಲ ವಿಜಾಪುರ ಹಂಪಿಗೇನೋ ಸಪ್ಲೈ ಮಾಡ್ತಿದ್ರು ಅಂತ ನಮ್ಮ ಅಮ್ಮ ಹೇಳ್ತಿದ್ದು. ಹಂಪಿಗೆ ಅಲ್ಲಿ ಸಪ್ಲೈ ಮಾಡ್ತಿದ್ರು. ಅದನ್ನು ಇವೆಲ್ಲ ಬಂದ್ ಮಾಡಿಸೋ ಸಂಬಂಧಾಗಿ ಮೊಘಲರು ಆ ಮಡ್ಡಿ ತಯಾರು ಮಾಡ್ತಿದ್ದಂಥ ವೆಪನ್ಸ್ಗಳು ತಯಾರು ಮಾಡ್ತಿದ್ದಂಥವ್ರನ್ನ ಬಂದ್ ಮಾಡೋಕೆ ಅವರು ಭಾಳ ಪ್ರಯತ್ನ ಪಟ್ರಂಥವ್ರು ಮೊಘಲರು. ಅವಾಗ ಅವ್ರನ್ನ ತಯಾರು ಮಾಡುವಂಥ ವ್ಯವಸ್ಥಾಪಕರನ್ನ ಹುಡುಕಾಡ್ಕೊಂತ ಇದ್ದಾಗ ಒಂದು ಸಲ ಏನಾಗೈತಿ ಅವ್ರಿಗೆ, ರಾತ್ರಿ ಆಗೈತಿ. ರಾತ್ರಿ ಆದ ಕೂಡಲೇ ಅಂದ್ರೆ ಇದೇ ಜಾಗದಾಗ ಈಗ ನಾವೇನು ಕುಂತೀವಲ್ಲ, ಇಲ್ಲೇ ಹೆಚ್ಚು ಕಡಿಮೆ ಒಂದು 10 ಎಕರೆ ಜಾಗ ಐತಿ ಹೆಚ್ಚು ಕಡಿಮೆ. ಈ ಜಾಗದೊಳಗನ ಅವರು ಅಷ್ಟು ಸೈನಿಕರೆಲ್ಲ ಕುಂತಾಗ ಎಲ್ಲ ಅವ್ರನ್ನ ತೊಗೊಂಡು ಬಂದು ಇವತ್ತು ಮುಗಿಸೇ ಬಿಡೋಣ ಅನ್ನೋಂತ ಮಾತಾಡ್ತಿದ್ರಂತ ವೆಪನ್ ತಯಾರು ಮಾಡುವಂಥವ್ರನ್ನ. ಆ ಟೈಮ್ದಾಗ ಇಲ್ಲೊಂದು ಶಕ್ತಿ ಅವ್ರಿಗೆ ಕಾಣಿಸ್ಕೊಂಡತಿ. ಇಲ್ಲಿ ಶಕ್ತಿ ಕಾಣಿಸ್ಕೊಂಡು ಅವ್ರಿಗೆ ಏನು ಹೇಳೈತೆ ಅದು, ಇಲ್ಲೇ ನೀವು ಪರಕೇರಿಗೆ ಬಂದು ನಿಲ್ಲಕ್ಕೆ ಜಾಗ ಇಲ್ಲ ನಿಮಗೆ. ಇದು ಸ್ವತಂತ್ರ, ಮೊದಲಿಂದನೂ ಸ್ವತಂತ್ರ ಐತಿ, ಕಟ್ಟಿತನಕನೂ ಸ್ವತಂತ್ರವಾಗಿರುವಂಥ ಸ್ಥಳ ಇದು. ನನ್ನ ಜಾಗ ಇದು. ಇಲ್ಲಿ ನಂದು ಸಿಮಿ ಕಟ್ಕೊಂಡು 16 ಹಳ್ಳಿ ಒಳಗೆ ನಿಮ್ಮ ಯಾವುದೇ ಪರಕೇರ ಆಡೈತಿ ಏನೂ ನಡೆಯೋಂಗಿಲ್ಲ, ಇಲ್ಲಿಂದ ಜಾಗ ಬಿಡ್ರಿ ಅಂತೇಳಿ ಅವ್ರಿಗೆ ಒಂದು ಆವಾಜ್ ಆಗತ್ತೈತಿ. ಇದೇನು ಆವಾಜ್ ಬಿಡು ಅಂತಂದ್ರು ಅವ್ರು ಏನು ಲಕ್ಷ್ಯಕ್ಕೆ ತೊಗೊಂಡಿಲ್ಲ. ಆದ್ರೆ ಅವ್ರು ಏನು ಮಾಡ್ಯಾರ, ಇಲ್ಲಿ ನೋಡೇ ಬಿಡೋಣ ಅಂತ ತಿಳ್ಕೊಂಡ್ಯಾರ. ಹಂಗೆ ಲಗತ್ಕ ಬಂದಾರ ಅವ್ರು. ಇಲ್ಲೆಲ್ಲ ಜಂಗಲ್ ರೀ ಇದೆಲ್ಲ. ಇದು ಜಂಗಲ್ ಅಂದ್ರೆ ಹೆಚ್ಚು ಕಡಿಮೆ ಈಗ 1968 69 ಕಟಾವಾಗೈತೆ. ನಾವು ನೋಡೇವಿ ಇದನ್ನು. ಅಲ್ಲಿ ಮಟ್ಟ ಇಲ್ಲೇ ಎಲ್ಲ ಪ್ರಾಣಿಗಳು ಸಹಿತ ವಾಸವಾಗಿದ್ದು ಅಂತ ಹೇಳ್ತಾರೆ. ನಾವು ನೋಡೇವೆ ಮತ್ತೆ ಕೆಲವೊಂದು ಪ್ರಾಣಿಗಳು ಆಗಿನ ಟೈಮ್ ನಾವು ಸಣ್ಣವನಿರುವಾಗ. ಅವ್ರು ಇಲ್ಲಿ ಬಂದಾಗ ಅವ್ರಿಗೆ ದೊಡ್ಡದಾದಂಥ ಸೊಪ್ಪಳಾಗ್ಬಿಟ್ಟು ದೊಡ್ಡ ಆವಾಜ್, ಏನು ಗುಡುಲು ಸಿಡ್ಲು ಬೀಳ್ತಲ್ಲ ಆ ಟೈಪ್ ಆವಾಜ್ ಆಗೈತಿ. ಆವಾಜ್ ಆದ ಕೂಡಲೇ ಅವ್ರು ಹೊಳ್ಳಿ ನೋಡ್ಯಾರ. ಅವ್ರಿಗೆ ಸೊಕ್ಕೆಲ್ಲ ಬೆಳಕು ಕಾಣಕತ್ತೈತ್ರ ಅಟ್ ಟೈಮ್ದಾಗ. ಕಾಣಕತ್ತ ಕೂಡಲೇ ಇಲ್ಲ ಅವ್ರಿಗೆ ಸ್ವಲ್ಪ ಭಯ ಆಗೈತಿ. ಭಯ ಆದ್ರೂ ಅವ್ರು ಏನು ಮತ್ತೆ ಇದನ್ನು ಮಾಡಬಾರ್ದಲ್ರಿ, ತೋರಿಸಿ ಕೊಡಬಾರ್ದಲ್ಲ. ಅವ್ರು ಅದಕ್ಕೆ ಇಲ್ಲಿ ಯಾವ್ದಾದ್ರು ಹಿಡಿ ಅಂತೇಳಿ ಅವ್ರು ಆವಾಜ್ ಮಾಡುವಾಗತ್ತಾಗ ಅವ್ರು ಅಷ್ಟರು ಎಲ್ಲರೂ ಕಣ್ಣು ಹೋಗ್ಬಿಟ್ಟಾವ. ಅವ್ರೇನು ಮೊಘಲರ ಸೈನಿಕರು ಏನು ಬಂದಿದ್ರಲ್ಲ ಅವ್ರಿಗೆಲ್ಲ ಕಣ್ಣು ಹೋಗಿದಾವೆ. ಕಣ್ಣು ಹಾಕಲಿ ಅವ್ರ ಮುಂದೆ ಅವರು ರಾಜಾಗ ಸಂದೇಶ ಕಳಿಸ್ಯಾರ, ಹಿಂಗಾಗೈತೆ ನಮ್ಗೆ ಇಲ್ಲಿ ಅಂತೇಳಿ. ನಾವೇನು ಮಾಡ್ಯಾನ, ಹಂಗಾರ ಅಲ್ಲಿ ಹಿಂಗಾಗೈತೆ ಅಂದ್ಬೇಕಲ್ಲಿ ಏನೋ ದೊಡ್ಡ ಶಕ್ತಿ ಅವತಾರ ಇರ್ಬೋದು, ನೀವು ಆ ಜಾಗ ಬಿಟ್ಟು ಅಲ್ಲಿಂದ ಬಂದುಬಿಡ್ರಿ ಅಂತ ಅವ್ರಿಗೆ ಆಜ್ಞೆ ಮಾಡ್ಯಾನ ನಾವು. ಅವರು ಅವಾಗ ಇಲ್ಲಿ ಹಂಗೆ ಹೋಗ್ಬಾರ್ದು ನಾವು ತಿಳ್ಕೊಂಡು ಇಲ್ಲಿ ಒಂದು ಕಲ್ಲು ಇಟ್ಟು ಪೂಜೆ ಮಾಡಿ ನಾವಿನ್ನು ಇಲ್ಲಿ ನಿಮ್ಮ ಏರಿಯಾದಾಗ ಬರೋದಿಲ್ಲ ತಾಯಿ ಅಂತ ಹೇಳಕ್ಕೆ ಶರಣಾಗಿ ಅವ್ರು ಮೊಘಲರೆಲ್ಲ ಹೋಗ್ಯಾರ. ಅವ್ರು ಹೋದ ನಂತರ ಹಿಂದಿಸೆ ಮೊಘಲರ ಆಡಳಿತ ಮುಗಿದ್ಬೇಕು. ಹಿಂದೆ ಬ್ರಿಟಿಷರು ಬಂದ್ರಲ್ಲ 18ನೇ ಶತಮಾನದಾಗ. 18ನೇ ಶತಮಾನದಾಗ ಬ್ರಿಟಿಷರು ಬಂದಾಗ ಅವರು ಕಿತ್ತೂರು ಮೇಲೆ ಆಕ್ರಮಣ ಮಾಡಕ್ಕೆ ಬಂದಾಗ ಮತ್ತು ಇಲ್ಲಿ ಸೈನ್ಯ ಬಿಟ್ಟಾರ ಅವರು. ಇಲ್ಲಿ ಸೈನ್ಯ ಬಿಟ್ಟಾಗ ಇಲ್ಲೆಲ್ಲ ದೊಡ್ಡ ಜಂಗಲ್ ಅಲ್ಲ, ಜಂಗಲ್ನಾಗ ಮತ್ತು ಅವ್ರು ಮೊದಲು ಹೆಂಗೆ ಮೊಘಲರು ಹೆಂಗೆ ಅಡ್ಡಾಡ್ತಾರೆ ಅವರು ಶೋಧ ಮಾಡಕತ್ತಾರೆ. ಇಲ್ಲಿ ಇದ್ಕೊಂಡು ನಾವು ಕಿತ್ತೂರು ಹೆಂಗೆ ಮುತ್ತಿಗೆ ಹಾಕ್ಬೋದು, ಕಿತ್ತೂರು ಮಲ್ಸರ್ಜನೆ ಹೆಂಗೆ ನಾವು ಅಟ್ಯಾಕ್ ಮಾಡ್ಬೋದು, ಚೆನ್ನಮ್ಮನ ಹೆಂಗೆ ನಾವು ಇದನ್ನು ಮಾಡ್ಬೋದು ಅಂತ ಮಾಡ್ತಿದ್ರಂತವ್ರು. ಆ ಟೈಮ್ದಾಗ ಇಲ್ಲಿ ಒಂದು ಮುದುಕಿ ಜಂಗಲ್ನಾಗ ಒಂದು ಪೊದೆ ಒಳಗೆ ಒಂದು ಹಣ್ಣಾದ ಮುದುಕಿ, ಹೆಚ್ಚು ಕಡಿಮೆ 100-110 ವರ್ಷದ ಮುದುಕ್ಯಾರ ಹೆಂಗಿರ್ತಲ್ಲ ಆ ಟೈಪ್ ಒಂದು ಹಳೆ ಸೀರೆ ಉಟ್ಕೊಂಡು ಒಂದು ಮುದುಕಿ, ಯಪ್ಪ ಇಲ್ಲೇನು ಮಾಡಕ್ಕೆ ಬಂದಿರಿ, ಇಲ್ಲಿ ನಿಂದ್ರಬೇಡ, ಹೋಗ್ರಿ ಅಂದಾಳಕ್ಕೆ ಅವ್ರಿಗೆ. ಅಂದ್ಕೊಳ್ಳಿ ಅಂದ್ರೆ ಅವ್ರು ಇದೇನು ಮುದುಕಿ ಹೇಳ್ತೈತಿ, ಇದೇನು ಮಾತು ಕೇಳ್ದಂದ್ರೆ ಆಕೆ ದುಕ್ಸಾಡಕ್ಕೆ ಹೋಗ್ಯಾರ. ಆಕೆನ ದುಕ್ಸಾಡಕ್ಕೆ ಹೋದ್ರೆ ಆಕೆ ಒಂದು ಇಂಚು ಹಿಂದೆ ಸರ್ದಿಲ್ಲ ಅವ್ರಿಗೆ. ಒಬ್ಬ ಹಿಡಿದು 2 ಹಿಡಿದು 3 ಹಿಡಿದು ದುಕ್ಸಾಡಕ್ಕೆ ಹೋದ್ರು ಅವ್ರಿಗೆ 1 ಇಂಚು ಸರ್ದಿಲ್ಲ ಆಕೆ. ಅವ್ರಿಗೆ ಸಮಸ್ಯೆ ಬಂದೈತಿ, ಯಾಕೆ ಹೋಗ್ಮರ ಇಲ್ಲಿ ಏನು ಒಂದು ಸ್ವಲ್ಪ ಮುದುಕಿ ಇಂಥ ಮುದುಕಿ ನಮ್ಗೆ ಸರ್ದಾಡೋದಲ್ಲ ಅಂತ ಹೇಳ್ತಾರೆ. ಅಷ್ಟಂದ್ರೂ ಅವ್ರು ಈಡಾಗ ಮಂದಿ ಕೂಡ ಆಕಿನ ಜಗ್ಗಾಡಕ್ಕೆ ಹೋಗ್ಯಾರ. ಜಗ್ಗಾಡಕ್ಕೆ ಹೋಗ್ಕೊಳ್ಳಿ ಅಂದ್ರೆ ಆಕೆ ಕಣ್ ಕಿಸದ ಇವ್ರನ್ನ ಫುಲ್ಲು ನೋಡಿದಾಳ್ರಿ. ಇವು ನೋಡಿದಾಗ ಕಣ್ಣಾಗಿಂದ ಬೆಂಕಿ ಅವತಾರದಂಥದ್ದು ಅವ್ರಿಗೆ ಕಂಡು ಬಂದೈತಿ. ಕಂಡು ಬಂದು ಇಷ್ಟಕ್ಕೆ ಹೋಗ್ತೀರಿ ಏನು ಬೇರೆ ಏನಾರು ಮಾಡ್ಬೇಕು ನಿಮ್ಗೆ ಅಂದಾಳೆ. ಇನ್ನೇನು ಮಾಡೋಂಗೆ ತಾಕತ್ತಿದೆ ಅಂದ್ಕೊಳ್ಳಿ ಅಂದ್ರೆ ಬಡ ಅವ್ರ ಕೈಯಾಗ ಏನು ವೆಪನ್ಸ್ ಇದ್ವಲ್ರಿ, ಆಯುಧಗಳು, ಅವನಷ್ಟನ್ನು ಬಡ ನುಂಗಿ ಬಿಟ್ಟಾಳ ಆಯುಧಗಳನ್ನು. ಆ ಆಯುಧಗಳು ನುಂಗಿದ್ದಕ್ಕೇ ಇಲ್ಲಿ ಕಟಾರಿ ಕಾರ್ಯಮ್ಮ ಅಂತ ಇಲ್ಲಿ ಒಂದು ಗುಡಿ ಆಗೈತೆ ನೋಡ್ರಿ. ಕಟಾರಿ ನುಂಗಿದ ಅಮ್ಮ ಆಕಿ ಕಟಾರಿ ನುಂಗಿದ ಸಂಬಂಧಾಗಿ ಆಕಿ ಕಟಾರಿ ಕಾರ್ಯಮ್ಮ ಅಂತ ಹೆಸರು ಬಂತು. ಅವಾಗ ಅವ್ರು ಬ್ರಿಟಿಷರ್ನು ಇಲ್ಲಪ್ಪ ಇದು ಈ ಜಾಗದಾಗ ನಿಂದಿರೋದಲ್ಲ ನಾವು ಅಂತೇಳಿ ಮತ್ತು ಅವ್ರ ಮೇಲಧಿಕಾರಿಗಳು ಮಟ್ಟು ಮಾತಾಡ್ಕೊಂಡು ಈ ಜಾಗ ಬಿಟ್ಟು ಹೋದ್ರು. ಹೋಗೋ ಕಾಲಕ್ಕೆ ಬ್ರಿಟಿಷರು ಏನು ಮಾಡಿದ್ರು, ತಮ್ಮ ಕೈಯಾಗ ಸಾಮಂತರು ಅಂತ ಇರ್ತಿದ್ರು ಅವಾಗ. ಆ ಸಾಮಂತರಿಗೆಲ್ಲ ನೀವು ಒಪ್ಪಿಸಿ ಹೋಗ್ಬೇಕಲ್ಲ, ಅವ್ರು ಹಂಗಾಗಿ ಹೋಗ್ತಾರೆ ಅವಾಗ. ಇಲ್ಲಿ ಕೌದಿಲ್ಗಿ ದೇಸಾಯರ್ ಅಂತೇಳಿ ಒಬ್ಬ ದೊಡ್ಡ ದೇಸಾಯರಿದ್ರಿ ಇಲ್ಲಿ. ಆ ದೇಸಾಯರಿಗೆ ಹೆಚ್ಚು ಕಡಿಮೆ ಒಂದು 10-15-20 ಎಕರೆ, 1000 ಗಂಟ್ಲೆ 20,000 ಗಂಟ್ಲೆ ಎಕರೆ ಜಮೀನನ್ನ ಕೊಟ್ಟು ಈ ಕರಿಯಮ್ಮನ ಗುಡಿನ ಇಲ್ಲಿ ಕಟ್ಟಿ ಕರಿಯಮ್ಮನ ಜಾತ್ರೆ ಮಾಡುವಂಗೆ ವ್ಯವಸ್ಥೆ ಮಾಡ್ಕೊರಿ. ಮುಂದೆ ಅದಕ್ಕೆ ಬೇಕಾದಂಥ ಪೂಜಾರಿ ನೇಮಕ ಮಾಡ್ಕೊರಿ. ತಳವಾರ ಮತ್ತು ವಾಲಿಕಾರ, ಆರತಿ ಹಿಡಿಯೋರು, ಛತ್ರ ಚಾಮರಗಳನ್ನ ಹಿಡಿಯೋರನ್ನ, ಡೊಳ್ಳು ಬಾರಿಸೋರನ್ನ, ಆರತಿ ಹೆಣ್ಮಕ್ಳನ್ನು ಹಿಂಗೆಲ್ಲ ಮಾಡಿಕೊಂಡು ಅವ್ರಿಗೆಲ್ಲರಿಗೂ ಅವ್ರಿಗೆ ದೇಸಾಯರು ಅವ್ರಿಗೆಲ್ಲರಿಗೂ ಜಮೀನು ಕೊಟ್ಟಿದ್ದಾರೆ. ಪೂಜಾರಿಕೆ ಮಾಡವ ಒಂದು 10 ಎಕರೆ 20 ಎಕರೆ ತೊಗೊರಿ. ಡೊಳ್ಳು ಬಾರಿಸವ ಒಂದು 10-20 ಎಕರೆ ತೊಗೊರಿ. ಈ ಆರತಿ ಮಾಡೋ ಜನಾಂಗಕ್ಕೆಲ್ಲ ಅವ್ರಿಗೂ 8 ಎಕರೆ ಅವ್ರಿಗೂ ಕೊಟ್ಟಿದ್ದಾರೆ. ಆಮೇಲೆ ಮುಂದೆ ಮತ್ತು ಹರಿಜನರು ಅವ್ರು ಮಾಡ್ತಿದ್ರಲ್ಲ, ಹರಿಜನರಿಗೂ ಭೂಮಿ ಕೊಟ್ಟಾರಲಿ, ವಾಸ ಬರ್ತಿದ್ರಲ್ಲ ಅವ್ರಿಗೂ ಹರಿಜನರಿಗೂ ಕೊಟ್ಟಿದ್ದಾರೆ. ಆಮೇಲೆ ತಳವಾರ್ಕೆ ಮಾಡೋರಿಗೆ
ಆ ತಳವಾರಿಕೆ ಮಾಡೋರು ಕೊಟ್ಟಾರ, ವಾಲಿಕಾರಿಕೆ ಮಾಡೋರಿಗೂ ಕೊಟ್ಟಾರ, ಹಿಂಗೆಲ್ಲ ಭೂಮಿ ಕೊಟ್ಟಾರ. ಅವರೆಲ್ಲರೂ ಕೂಡ್ಕೊಂಡು ಗುಡಿ ಕಟ್ಕೊಂಡು ದೇಸಾರ ನೇತೃತ್ವದೊಳಗೆ ಗುಡಿ ಕಟ್ಕೊಂಡು ದೇಸಾರದನ್ನ ಮೊದಲು ಇದಕ್ಕೆ ಬರೋದು ಏನು ಬಂದರು, ಎಡಿ ಬರಲಿ, ಒಂದು ಬಾಬಾ ಬರಲಿ, ಒಂದು 5 ರೂಪಾಯಿ ಪಟ್ಟಿ ಬರಲಿ, ಏನೋ ಮಾಡಕ್ಕೆ ಬಂದರು. ಆ ದೇಸಾಯಿ ಸದ್ಯಕ್ಕೆ ಅವರು ಅವ್ರ ಅಜ್ಜಾರು ತೀರ್ಕೊಂಡ್ರೆ ಭಾಳ ದಿವಸ ಆತವ್ರು. ಅವ್ರ ಅಮ್ಮಾರು ಇನ್ನೂ ಅದಾರ ಬೆಂಗಳೂರಾಗ, ಕೋರಮಂಗಲ ಮದಾಗ ಅದಾರ. ನಾವು ಸಾವ್ಕಾರದು 94-95 ನಿಮಿಷದಾಗ ಅವ್ರ ಮನೆಗೆ ಹೋಗಿದ್ವಿ ನಾವು. ಅವ್ರ ಮನೆಗೆ ಹೋದಾಗ ಅವ್ರಿಗೆಲ್ಲ ವಿಷಯ ಹೇಳಿ, ಮತ್ತು ನೀವು ಯಾವಾಗ ಬರೋದ ಬಿಟ್ಟಿರಿ ಗುಡಿಗೆ ಬಂದ ನಿಮ್ದು ಏನಾರು ಮುಟ್ಟಿಸ್ರಿ ಅಂತಂದ್ರೆ ಆತಂದ್ರೆ ಅವ್ರ ಅಮ್ಮಾರಿಗೆ ಈ ಕಡೆ ಅಷ್ಟೊಂದು ಅಭಿರುಚಿ ಆಗಲಿಲ್ಲ. ಸಾವ್ಕಾರ ನಾವು ಗುಡಿ ಹೋಗಿದ್ದೀವಿ, ಮತ್ತು 2 ಸಲ ಹೋಗಿದ್ವಿ. ಹೋಗಿ ನಾವು ಪಂಚಾಯತ್ನ ನೋಟಿಸ್ ಕೊಡಕ್ಕೆ ಹೋಗಿದ್ವಿ ಅವ್ರಿಗೆ. ಅವ್ರದ್ದು ಇಲ್ಲೆಲ್ಲ ಹಿತ್ಲುಗಳು ಮನೆಗಳು ಅವು ಇವು ಭಾಳ ಇದ್ದವು. ದೇಸಾರ್ ವಾಡೆ ಅಂತೇಳಿ ವಾಡೆಗಳು, ದೇಸಾರ್ ಹಿತ್ಲ, ದೇಸಾರ್ ಜಮೀನು ಭಾಳ ಇತ್ತಿಲ್ಲೆಲ್ಲ. ಅದ್ರ ಬಗ್ಗೆ ಆಕ್ರಮಣ ಮಾಡಿದ್ದಾರೆ ಜನರು, ಹಳ್ಳಿ ಜನರು. ನೀವು ಅದು ಆತಿ ಎಲ್ಲ ಆತಿ ಬರ್ರಿ ತೆಗುರಿಗೆ ಅಂತ ನಾವು ಸಾವ್ಕಾರ ನಾವು ಗುಡಿ ಹೋಗಿದ್ವಿ. ಇವ್ರು ಮೆಂಬರ್ ಇದ್ರು, ನಾ ಚೇರ್ಮನ್ ಇದ್ದೆ ಅವಾಗ. 93ರಿಂದ ಹಿಡ್ಕೊಂಡು ನಾವು 2000 ಇಸ್ವಿ ಮಟ್ಟ ನಾವೇ ಹೋಗಿದ್ದೀವಿ. ಅವ್ರ ಅಮ್ಮಾರ ಇಲ್ಲೇನ ಈ ತಾಯಿ ಬಗ್ಗೆ ಅಷ್ಟೊಂದು ಕಾಳಜಿ ತೊಗೊಳ್ಳಿಲ್ಲ ಅಂದ್ಕೂಡ್ಲಿ. ಅಂದ್ರೆ ಅದು ಜಾತ್ರೆ ಮಾಡೋದು ಏನು ಪದ್ಧತಿ ಇತ್ತಲ್ಲ, ಹಿರಿಯರು ಮಾಡ್ಕೊಂತ ಬಂದೇ ಬರ್ತಿದ್ರು. ನಮಗೆ ನಾವೇ ಎಂಟ್ರಿ ಆಗಿದ್ದು 84ರಿಂದ ನಾವು ಎಂಟ್ರಿ. ಅಲ್ಲಿ ಮಠ ನಮ್ಮ ಪೂರ್ವಜರು ಹಿರಿಯರು ಇದ್ರಲ್ಲ, ನಮ್ಮ ತಂದೆಯವ್ರ ಆತಿ, ಇವ್ರ ತಂದೆಯವ್ರು ಚೇರ್ಮನ್ರು, ನಮ್ಮ ತಂದೆಯವ್ರು ಆಗಿನ ಟೈಮ್ದಾಗ 53ರಿಂದ ಮೆಂಬರ್ರು. ಅವರೆಲ್ಲ ಕೂಡ್ಕೊಂಡು ಜಾತ್ರೆ ಮಾಡ್ಕೊಂಡು ತಮ್ಗೆ ಬೇಕಾದ್ರೆಲ್ಲ ಕರ್ಕೊಂಡು ಇಡೀ ಊರು ಮಂದಿ ಕಟ್ಕೊಂಡು ಜಾತ್ರೆ ಮಾಡ್ತಿದ್ರು. ಇಡೀ ಊರು ಮಂದಿನ ಕಟ್ಕೊಂಡು ಜಾತ್ರೆ ಮಾಡ್ತಿದ್ರು ಅವರು. ಜಾತ್ರೆ ಅಂದ್ರೆ ದೊಡ್ಡ ಪ್ರಮಾಣ ಜಾತ್ರೆ ಅವ್ರಿಗೆ ಆಗಿದ್ದು ಗೊತ್ತಿಲ್ಲ ಅಂತಿದೆ. ಅದೇನು ಕಾರುಣಿಗೆ ಉಡಿ ತುಂಬುವಂಥ ಒಂದು ಕಾರ್ಯಕ್ರಮ. ಅದಕ್ಕೆ ನಾವು ಅವಾಗ 87-88 ಬರೀ ಉಡಿ ತುಂಬುವ ಕಾರ್ಯಕ್ರಮ ಆಯ್ತು. ಒಮ್ಮೆಯಾರು ಜಾತ್ರೆ ಮಾಡಿರಲ್ಲ ಅಂತ ನಮ್ಮಂತ ಹುಡುಗರನ್ನ ಕೂಡ ಮಾತಾಡಿಸ್ತಿದ್ವಿ ಅವ್ರನ್ನ. ಆದ್ರೆ ಆಗಿನ ಟೈಮ್ದಾಗ ಹಣಕಾಸಿನ ತೊಂದರೆ ಭಾಳ ರೀ, ನಿಜವಾಗಿ ಹೇಳ್ಬೇಕಂದ್ರೆ. ಎಲ್ಲ ಬಡತನ ಆಗಿ ನಮ್ಮ ಸ್ಥಿತಿ ಒಳಗೆ ಭಾಳ ಬಡತನಗಳು ಅವಾಗ. ಇಂಥ ದೊಡ್ಡ ಪ್ರಮಾಣದಾಗ 10 ದಿವಸ ಜಾತ್ರೆ, 9 ದಿವಸ ಜಾತ್ರೆ ಮಾಡೋದಂದ್ರೆ ಒಂದು ಸ್ವಲ್ಪ ವಜೆ ಇತ್ತು ಆಗಿನ ಟೈಮ್ದಾಗ. ಅದಕ್ಕಾಗಿ ಅವರು ಈ ವರ್ಷ ಮಾಡೋನು ಮುಂದಕ್ಕೆ ಮಾಡೋಣ ಅನ್ಕೊಂತ ಭಾಳ ಮಂದಿ ಹಿರಿಯರು ನಮ್ಮ ಈಗ ನಮಗೇನಾಗ 70 ವಯಸ್ಸು ಮೇಲಾಗ್ಯಾವಲ್ಲ, ಹಿಂಗೆ 70 ವಯಸ್ಸು ಆದ ಮಂದಿ ಎಲ್ಲ ಬರೀ ಜಾತ್ರೆ ಮಾಡ್ಬೇಕು, ಅಮ್ಮನ ಜಾತ್ರೆ ಮಾಡ್ಬೇಕು ಅನ್ಕೊಂತ ಯಾರು ಜಾತ್ರೆ ಮಾಡ್ಲೇನೋ ದಾಟಿ ಹೋಗ್ಬಿಟ್ರಲ್ಲ ಪಾಪ. ಆದ್ರೆ ಅಚಾನಕ ಅದೇನೋ ನಮ್ಮ ಸಂದರ್ಭದಾಗ ಈಗ ಕೂಡಿ ಬಂತದು. ಈಗ 2 ವರ್ಷದಿಂದ ನಾವು 9 ದಿವಸ ಜಾತ್ರೆ ಮಾಡಿದ್ವಿ. ತಾಯಿ 9 ದಿವಸ ಜಾತ್ರೆ ಮಾಡಿದ್ವಿ. 9 ದಿವಸ ಜಾತ್ರೆ ಮಾಡಿದ್ರೆ ಸೀಮೆ ಕಟ್ಕೊಂಡು 16 ಹಳ್ಳಿಗಳು ಅದಾವಲ್ಲ, ತಾಯಿ ಉಡಿಯಾಗ 16 ಹಳ್ಳಿ ಅವರು. ರಾಮಾಪುರ, ಹಿರಾಪುರ, ಕಲ್ಲಾಪುರ, ಹೊಸವಾಳಿ ಹಿಂಗೆಲ್ಲ ಹಿಡ್ಕೊಂಡ್ರಿ. ಮುಂದೆ ಡೋರಿ, ಬೆಣಚಿಂಗ್ ಎಲ್ಲ ಬರ್ತಾವ್ರಿ. ಮುಂದಿಲ್ಲಿ ಗುಳುಕಪ್ಪ, ವೆಂಕಟಾಪುರ, ಹಳೆತಿಗುರ, ದುರ್ಗದಕೇರಿ, ಹಿಂಗೆ 16 ಹಳ್ಳಿ ಬರ್ತಾವೆ. ಈ 16 ಹಳ್ಳಿ ಕಟ್ಕೊಂಡು ಜಾತ್ರೆ ಮಾಡ್ತಿದ್ವಿ. ನಾವಿಲ್ಲಿ ಬನ್ನಿ ಮುಡಿ ಟೈಮ್ದಾಗ ಸಹಿತ 16 ಹಳ್ಳಿ ಮೊದಲು ಪಲ್ಲಕ್ಕಿ ಬರ್ತಿದ್ರು ದೇವರು ಇಲ್ಲಿ. ಈ ಕಾಲಾಂತರದಾಗ ಏನೇನೋ ಜಗಳಗಳು ಇದಾಗಿ ಒಂದೊಂದು ಹಳ್ಳಿ ಒಂದೊಂದು ಹಳ್ಳಿ ಅವ್ರು ಒಂದೊಂದು ಹಳ್ಳಿ ಕಟ್ ಮಾಡಿ ಗುಳುಕಪ್ಪದವ್ರು ಒಬ್ಬರು ಮಾತ್ರ ಬನ್ನಿ ಮುಡಿ ದಿವಸ ಒಂದು ಪಲ್ಕಿ ತೊಗೊಂಡು ಬರ್ತಾರೆ. ಹೌದಲ್ರಿ ಸಕಾರ? ಅವರೊಬ್ಬರು ಬರ್ತಾರೆ, ಉಳಿದೆಲ್ಲ ಕಡಿಮೆಗೆ. ಆದರೆ ಈ ಮಣ್ಣು ಜಾತ್ರೆ ಮಾಡಿದಾಗಿಂದ ಏನೆಲ್ಲರೂ ಕಟ್ಕೊಂಡು ಜಾತ್ರೆ ಮಾಡಿವಲ್ಲ, ಅವಾಗಿಂದ ಅವ್ರಿಗೆಲ್ಲರಿಗೂ ಒಂದು ನಮನಿ ಇಲ್ಲ, ಇದರಲ್ಲಿ ಶಕ್ತಿ ಐತಿ, ನಾವು ಏನಾರ ಮುಂದಿನಿಂದ ಏನಾರು ಒಂದು ಕಾರ್ಯಕ್ರಮ ಮಾಡೋನು ತಾಯಿದು ಅಂಥೇಳಿ ಅಲ್ಲಿ ಹಿರಿಯರು ಎಲ್ಲರೂ ನಮ್ಗೆ ಒಗ್ಗಟ್ಕೊಂಡು ಅವರು ತಮಗೆ ನಾವು ಎಕ್ಸೆಪ್ಟ ಮಾಡಿದ್ದಿಲ್ಲ. ಜಾತ್ರೆ ಹಿಂಗೆ ಆಗ್ತದೆ ಇಷ್ಟು ನಮ್ಮದು ಕಲೆಕ್ಷನ್ 45 ಲಕ್ಷ ರೂಪಾಯಿ ಆಗಿತ್ತು. ಇದು 11 ದಿವಸದ 11 ದಿವಸದ್ದು 13 ದಿವಸ ಆತ್ರ ಅದು ಜಾತ್ರೆ. ಆದ್ರೆ ಇದಕ್ಕಿಂತ ಪೂರ್ವದಾಗ ಒಂದು ಘಟನೆ ನಾನು ನಿಮ್ಗೆ ಹೇಳ್ಬೇಕು ಅನಿಸ್ತತಿ. 98 ಅಲ್ಲ ಸರ್ ಪಾಲಿಗೆ ಬಿದ್ದಿದ್ದು, ಶೇಖಪ್ಪ ಹಾಕೊಂಡು ಬಿದ್ದಿದ್ದಲ್ಲ. ನಮಗೆ ಇಲ್ಲಿ ಭಾಳ ಈ ತಾಯಿ ಸತ್ಯ ಹೆಂಗದ ಅನ್ನೋದ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನ ಹೇಳ್ತೇನೆ. ಇಲ್ಲಿ ಕೆಲವೊಂದು ಮಂದಿ ತಪ್ಪು ಮಾಡಿದವ್ರು ಪಂಚಾಯತಿಯಾಗಿ ಬಂದು ನಾ ತಪ್ಪು ಮಾಡಿಲ್ಲ ಅಂತ ಸಾಧಿಸ್ತಿದ್ರು ಅವ್ರು. ಅಂಥವ್ರನ್ನ ನಾವೇನು ಮಾಡಿಬಿಡ್ತೀವಿ, ಅಲ್ಲಿ ಹೋಗಿ ತಾಯಿ ಗುಡಿಗೆ ಮುಟ್ಟಿ ಬಂದುಬಿಡ್ರಿ, ನಿಮ್ಗೊಂದು ವಾರದಾಗ ಏನಾಗೋದು ಗೊತ್ತಾಗ್ತೈತೆ ಅಂತ ಹೇಳ್ತಿದ್ವಿ. ನಾವು ಬರ್ತಿರ್ಕಿಲ್ಲ ಹಿಂಬಾಟ್ ಮತ್ತೆ ನೀವು ಹೋಗ್ತೀವಿ ಅಂದ್ರೆ ನಿಮ್ಮ ಮನಸಾರಿ ಹೋಗ್ರಿ ಅಂತ ಕಳಿಸ್ತಿದ್ವಿ. ಅಂಥವ್ರು ಬಂದು ಇಲ್ಲಿ ಮಾಡಿದಾಗ ತಾಯಿ ಅಂತೇಳಿ ಅವ್ರು ಬಂದು ಹಂಗೆ ಹೋದ್ರೆ ಸಾಕು, ನೀರು ಹಾಕೊಳ್ಳೋದು ಬೇಡ, ಏನು ಬೇಡ. ಅವ್ರು ಹಂಗೆ ಬಂದು ಅವ್ರು ಹೋದ್ರೂ ತಾಯಿಗೆ ಗೊತ್ತಾಕಿತ್ತಲ್ಲ, ಹಾಗೆ ಅವ್ರಿಗೆ ಪನಿಷ್ಮೆಂಟ್ ಮಾಡೈತೀರಿ ಅಲ್ಲ. ಅಂಥವ್ರು ಭಾಳ ಮಂದಿ ಸತ್ತೂ ಆದ್ರೆ ಇಲ್ಲಿ ಮತ್ತು ಪೆಟ್ಟೂ ಹಚ್ಕೊಂಡ್ರು. ನಮ್ಮ ಹಿಂಬಾಟ್ ಇರುವಂಥವ್ರು ಕೆಲವೊಂದು ಮಂದಿ ಪೆಟ್ಟು ಹಚ್ಕೊಂಡ್ರು. ನಮ್ಗೆ ಸ್ನೇಹಿತರಾಗಿದ್ದಂಥವ್ರು, ನಮ್ಮ ಬೆಂಬಲಾಗಿದ್ದಂಥವ್ರು ಸಹಿತ ತಪ್ಪು ಮಾಡಿಲ್ಲ ಅನ್ನೋಂಥ ಉದ್ದೇಶಗಳು ಸಹಿತ ಅವರು ಪೆಟ್ಟು ಹಚ್ಕೊಂಡ್ರು. ಇಂಥವು ಘಟನೆಗಳಾಗ್ಯಾವ. ಅದರ ನಂತರ ಜಾತ್ರೆ ಮಾಡೋ ಟೈಮ್ದಾಗನ ಅವ ಪಾಲ್ಕಿಯನ್ನು ಹೊತ್ಕೊಂಡು ಹೋಗ್ತಿದ್ವಲ್ರಿ. ಆ ಗುಳುಕಪ್ಪದ ಪಾಲ್ಕಿ ಒಂದು ಕಾಯಂ ಬರ್ತೈತೆ ಅಂತ ಹೇಳಿದ್ವಲ್ಲ, ದುರ್ಗಮ್ಮನ ಪಾಲ್ಕಿ ಬರ್ತೈತ್ರ ಗುಳುಕಪ್ಪದಿಂದ. ಈಗ ಗ್ರಾಮದೇವಿ ರೀ ಆ ಪಾಲ್ಕಿ. ಅವರು ಒಂದು ಸ್ವಲ್ಪ ಏನು ಮಾಡ್ತಾರಂದ್ರಿ, ಸ್ಪೀಡ್ನಾಗ ಇರ್ತಂತೆ ಅವ್ರದ್ದು ಒಂದು ಒಟ್ಟ ತರಾದುರಿ ಅಂತೀವಲ್ಲ, ಬಂದ್ರಲ್ಲೋ ಹೆಂಗೆ ಬಂದ್ರು ಹಂಗೆ ಆರ್ಡರ್ ಬಂದ್ರು ಹೋಗಿ ನಾವೆಲ್ಲ ನಮ್ಮೂರ ಜಾತ್ರೆ ಮಾಡ್ಬೇಕ್ರಿ ಹಂಗ್ರಿ ಹಿಂಗ್ರಿ ಅಂತ ಅವ್ರು ಅವಸರ ಮಾಡ್ತಿದ್ರು. ಆ ಅವಸರ ಮಾಡುವಾಗ ನಮ್ಮ ಹಿಂಬಾಟಿದ್ದು ಒಬ್ಬ ಸಪಾಟಿನ ಅವನು, ಇವ್ರು ನಾಟಕ ಮಾಡ್ತಾರೆ ಅಂದ್ರೆ ಪಾಲ್ಕಿ ಹೊತ್ಕೊಂಡು ಪಾಲ್ಕಿ ಸುಳ್ಳ ದೇವ್ರು ಬಂದ ತಂದಂಗೆ ಮಾಡ್ತಾರೆ ಅಂತೇಳಿ ಅವನು ಪಾಲ್ಕಿ ಹೊರಕ್ಕೆ ಹೋದ್ರಿ. ಮತ್ತು 96 ಇರ್ಬೇಕು ನೋಡ್ರಿ, ಅದು ಹೆಚ್ಚು ಕಡಿಮೆ. ಪಾಲ್ಕಿ ಹೊರಕ್ಕೆ ಹೋದ. ಇಲ್ಲಿಂದ ಒಂದು 100 ಮೀಟರ್ ಹೋಗಿದ್ವಿ ನೋಡ್ರಿ ಗುಡಿ ಬಿಟ್ಟು. ಅಲ್ಲಿ ಒಂದು ಇದನ್ನು ಮೆಟ್ ಮಾಡ್ತೀವಿ. ಮೆಟ್ ಮಾಡಿ ಅಲ್ಲೆಲ್ಲ
ಹಾಡೋದು ಕುಣಿದು ಭಜನಿ ತಾಳ ಅವೆಲ್ಲ ನಡೀತಾವಲ್ಲಿ. ಆ ಮೆಟ್ನಾಗಿಂದ ಅವರು ಹೋಗ್ಬೇಕು ಅನ್ನತ್ತಾಗ ನೈ ನಿಮ್ಮನ್ನು ಹೋಗಿ ಕೊಡಲ್ಲ ಅಂತ ಅವ್ನು ತರಿಬಿ ಅವ್ರು ಪಾಲ್ಕಿ ತೊಗೊಂಡ್ರೆ ಅವ್ನು ಹಿಂಗೆ ಪಾಲಿಗೆ ತಿರುಗಿಸಿ ಪಾಲ್ಕಿ ಹಾಕೊಂಡು ಬಿದ್ದರೆ ಅವ್ನು ಹೇಳ್ತಾನೆ ಮುಂದೆ ನಮಗೆ ಭಾಳ ಕೆಟ್ಟ ಅನ್ಸೈತೆ. ಜಾತಿ ಇಷ್ಟೆಲ್ಲ ಕರ್ತು ಜಾತಿ ಮದಿ ಹೊಲಸೊಳಿ ಮಗ ಹೋಗಿ ಹಿಂಗೆ ಮಾಡಿದಲ್ಪ ಏನಿದು ಎಲ್ಲ ದೇವ್ರಾಗ ಕೆಡಿಬಿಟ್ಟು ಏನು ಕೆಡಗಾಲ ಬರ್ತೈತೋ ನಮ್ಗೆ ಅಂತೇಳಿ ಮತ್ತು ಸಾವುಕಾರ ನಾವು ಕೂಡ್ಕೊಂಡು ಆ ಪಾಲ್ಕಿನೆಲ್ಲ ರೆಡಿ ಮಾಡಿ ಅವ್ರ ಊರು ಗುಳ್ಕಾಪದ ಮಟ್ಟ ಹೋಗಿ ಆ ಪಾಲ್ಕಿ ಮುಟ್ಟಿಸಿ ಅದಕ್ಕೆ ಮತ್ತೆ ನಾವು ಹೊಸದಾಗಿ ಉಡಿ ತುಂಬಿ ಮತ್ತು ಅದನ್ನು ಪೂಜೆ ಮಾಡಿ ಅದನ್ನು ಸ್ಥಾಪನೆ ಮಾಡ್ಕೊಂಡು ನಾವು ಬೇಡ್ಕೊಂಡು ಬಂದಿವಿ ತಾಯಿ ನಮ್ಮ ಊರಿಗೆ ಏನು ಪೆಟ್ಟ ಹಚ್ಬಾರ್ದು ಅಂತೇಳಿ. ಮುಂದೆ ಕೆಲವೊಂದು ದಿವಸದಾಗ ಅವ್ನ ಮಣಿನ ಸತ್ಯಾನಾಶ ಆಗುತ್ತೆ. ಅವ್ನು ಪಾಲ್ಕಿ ಹಾಕೊಂಡು ಬಿದ್ದಿದ್ದಲ್ಲ ಅವ್ನು ಊರಿಗೆ ಕೆಟ್ಟದ, ಹೊಲಸು ಕೆಲಸನೂ ಮಾಡಿದ, ಊರಿಗೇನು ಕೆಟ್ಟದ. ಅವ್ನ ಮಣಿ ಬೆಳಗನ್ನು ಇಡೀ ಊರು ಮಂದೆಲ್ಲ ಮಣಿ ಬೆಳಗ್ಗೆ ಕಡ್ದ್ರೆ ನೋಡ್ರಿ, ಮನೆಯಾಗಿದ್ದ ಸಾಮಾನು ಸಹಿತ ಎಲ್ಲ ದಿಕ್ಕಾಪಾಲ ಆಗೋದು. ಅಂದ್ರೆ ಇವೆಲ್ಲ ನಮ್ಗೆ ಈ ತಾಯಿ ಶಕ್ತಿಯ ಒಂದು ಪ್ರಭಾವ ಏನಾಗ್ತೈತೆ ಅಂತ ಅನ್ನೋದ್ರ ಬಗ್ಗೆ ಕೆಲವು ಇಂಥ ಭಾಳ ನಿದರ್ಶನಗಳಾಗ್ಯಾವ ನಮ್ಗೆ. ಅದಕ್ಕೆ ತಾಯಿ ಎಲ್ಲ ನಿದರ್ಶನಗಳು. ಮತ್ತು ಇಲ್ಲಿ ಯಾರು ಭಕ್ತಾದಿಗಳು ಬಂದ ಒಳ್ಳೆ ಕೆಲಸಕ್ಕೆ ಏನು ಬೇಡ್ಕೊತಾರಲ್ಲ, ಒಳ್ಳೆ ಕೆಲಸ ಏನು ಅವ್ನ ಮಣಿ ಮುರಿ ಇವ್ನ ಹೊಲ ಕಸ್ಕೊಂಡು ಅದಂತ ಹಿಂಗೆ ಯಾರು ಬೇಡ್ಕೊತಾರಲ್ಲ ಅವ್ರಿಗೆ ಅಸಾಧ್ಯವಾದದ್ದು ಒಳ್ಳೇದು. ಊರಿಗೆ ಒಳ್ಳೇದಾಗಲಿ, ಜನರಿಗೆ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ ಯಾರು ಬೇಡ್ಕೊಂಡಾರಲ್ಲ, ಯಾರು ಭಕ್ತಿಗೆ ನಡ್ಕೊಂಡಾರಲ್ಲ ಅವ್ರಿಗೆ ದೇವಿ ವರ್ಷಕ್ಕಿಂತ ವರ್ಷ ಅವ್ರಿಗೆ ಒಂದು ಶಕ್ತಿ ಕೊಟ್ಕೊಂತ ಹೋಗ್ಯಾಳ, ಅವರು ಬೆಳ್ಕೊತ ಹೋಗ್ಯಾರ. ಅಂಥ ಭಕ್ತರು ಮುಂಬೈದಾಗ ಹೋದಾರ, ಹುಬ್ಬಳ್ಳಿ ಒಳಗೂ ಸಾಕಷ್ಟು ಜನ ಅದಾರ, ಸುತ್ತಮುತ್ತ ಅಲ್ಲಿ ಬೆಂಗಳೂರು ಮಠ ಅದಾರ. ಅವರೆಲ್ಲರೂ ವರ್ಷಕ್ಕೊಮ್ಮೆ ಬಂದು ತಾಯಿ ಉಡಿ ತುಂಬಿ ಬೇಡ್ಕೊಂಡು ನಮ್ಮ ಇಷ್ಟಾರ್ಥವನ್ನು ಅರ್ಪಿಸಿ ಅವ್ರು ಹೋಗ್ತಿರ್ತಾರೆ. ಈ ರೀತಿಯಾಗಿ ಇಲ್ಲಿ ಶಕ್ತಿ ಅದ. ಇಂಥ ತಾಯಿಯನ್ನು ನಾವು ನಿಜವಾಗಿ ಹೇಳ್ಬೇಕಂದ್ರೆ ನಮ್ಮ ಗ್ರಾಮ ದೇವತೆ ಎಲ್ಲ ನಮ್ಮ ತಾಯಿ ಅಂತ ತಿಳ್ಕೊಂಡು ನಮ್ಮ ಊರು ಮಂದಿ ಎಲ್ಲರೂ ಪ್ರತಿಯೊಬ್ಬರು ಇಷ್ಟು ಭಯ ಭಕ್ತಿಯಿಂದನೇ ಈ ಜಾತ್ರೆ ಮಾಡ್ತೀವಿ ನಾವು. ಅದು ಯಾವಾಗ ಬರ್ತದೆ, ಇನ್ನು 6ನೇ ತಿಂಗಳಾಗ ಬರ್ತದೆ ಹೆಚ್ಚು ಕಡಿಮೆ. ಕಾರುಣಿ ಅಂತೇವಲ್ಲ, ಉಡಿ ತುಂಬ ಕಾರ್ಯಕ್ರಮ ರೀ. ಜಾತ್ರೆ ಅಂದರೆ ಮುಗಿದು ಹೋಗೈತಿ. ಈಗ ಅದು 9 ದಿವಸದ್ದು 5 ದಿವಸದ್ದು ಜಾತ್ರೆ ಅಷ್ಟೇ ಮಾಡಬೇಕು. ಆದ್ರೆ ಈಗ ನಾವು ಕಾರುಣಿ ಬಂತಂದ್ರೆ ವರ್ಷ ಹಿಂದಿನಿಂದ ನಮ್ಮ ಹಿರಿಯರು ಮಾಡ್ಕೊತ ಬಂದ ಪದ್ಧತಿ ಒಳಗನ ಕಾರುಣಿಗೆ 1 ದಿವಸದ್ದು ಉಡಿ ತುಂಬೋ ಕಾರ್ಯಕ್ರಮ, ಅನ್ನ ಪ್ರಸಾದ ಎಲ್ಲ ಮೋಜು ಇವನ್ನೆಲ್ಲ ಇಟ್ಕೊಂಡು ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ. ಕೆಲವೊಂದು ವಿಷಯಗಳನ್ನ ನಮ್ಮ ಸ್ನೇಹಿತರಾದಂಥವ್ರು ಅವರು ಒಂದಷ್ಟು ಹೇಳ್ತಾರೆ ಅಂತೇಳಿ ನಾನು 2 ಮಾತುಗಳು ಮುಗಿಸ್ತೀನಿ. ನನ್ನ ಹೆಸರು ಬಸವರಾಜ್ ಚನ್ನಬಸಪ್ಪ ಬಾಗೋಡಿ. ನಾವು ಹೇಗೂರು ಗ್ರಾಮದ ನಿವಾಸಿಯಾಗಿರುತ್ತೇವೆ. ಆದರೆ ನಮ್ಮ ತಂದೆಯವರು ಹಿರಿತನ ಮಾಡ್ತಿದ್ರು ಮತ್ತು ಮುಖಂಡರು ಇದ್ದರು. ಇವರು ಹಿರಿಯರು ಕೂಡ್ಕೊಂಡು ಮಾಡ್ಕೊತ ಬಂದದ್ದನ್ನು ನಾವು ಕಣ್ಣೇ ನೋಡಿ ನಾವು ಅವ್ರ ಟೈಪ್ ಪಂಚಾಯತಿ ಮೆಂಬರ್ನೂ ಅದೀವು. ಆ ಟೈಪ್ ನಾವು ಒಂದು ವರ್ಷಕ್ಕೊಮ್ಮೆ ಕರಿಯಮ್ಮನ ಉಡಿ ತುಂಬ್ಕೊತ ಬರ್ತಿದ್ದೆವು. ಅವ್ರು ನಾವು ಅಪ್ಪಾರದು ನಮ್ಗೆ ಏನು ಹೇಳ್ತಿದ್ರು ಅಂದ್ರೆ, ಕರಿಯಮ್ಮ ಅಂದ್ರೆ ಯಾರಪ್ಪ, ಕರಿಯಮ್ಮ ಅಂದ್ರೆ ಕೌಜಲ್ಗಿ ದೇಸಾರ್ ಮನೆ ಹೆಣ್ಣು ಮಗಳು ಅಂತಿದ್ರು ಅವರು. ಕೌಜಲ್ಗಿ ದೇಸಾರ್ ಹೆಣ್ಣು ಮಗಳು ಅವ್ರದ ಜಾತ್ರೆ ಮಾಡಕತ್ತಾರ, ಅವ್ರದ ಮೊದಲು ಎಡಿ ಬರಬೇಕು, ಅವರ ಉಡಿ ತುಂಬಬೇಕು ಅನ್ನುವಂಥ ಪದ್ಧತಿ ಮಾಡ್ತಾ ಅವ್ರು ಹೇಳ್ತಿದ್ರು. ಆ ಬಳಿಕ ಅವರು ಇಲ್ಲೇ ಬಂಗ್ಲೆ ಇರ್ತೀವಿ ಮ್ಯಾಲೆ, ಬಂಗ್ಲೆಕ್ಕೆ ನಾವು ಮಾಡ್ಕೊತ ಬಂದ್ವಿ. ಅವ್ರು ಏನು ಮಾಡ್ಕೊತ ಬಂದ್ರೆ ಅದರ ಪ್ರಕಾರ ನಾವು ಮಾಡ್ಕೊತಾನೆ ಬರ್ತಿದ್ವಿ. ವರ್ಷ ಒಂದೊಂದು ದಿವಸದ ಒಂದು ಮಂಗಳವಾರ ದಿವಸ ಎಬ್ಸೋದು, ಆ ಬಳಿಕ ಬುಧವಾರ ದಿವಸ ಮಂಗಳವಾರನ ಉಡಿ ತುಂಬೋದು, ಬುಧವಾರ ದಿವಸ ನಾವು ಕರ್ಕೊಂಡು ಹೋಗೋದು. ಅಂದ್ರೆ ವಾರಕ್ಕೊಮ್ಮೆ ನಾವು ವಾರ ಬಿಡ್ತೇವೆ ಊರಾಗ, 5 ವಾರ ಬಿಡ್ತೇವೆ. ಮಂಗಳವಾರಕ್ಕೆ ಒಂದು ದಿವಸ 1 ವಾರ, 4 ವಾರ ಪಟ್ಟಿ ಮಾಡ್ತೇವೆ ನಾವು ಊರಾಗ. ಪಟ್ಟಿ ಮಾಡಿ 4 ವಾರ ಮುಗಿದ ಬಳಿಕ 5ನೇ ವಾರಕ್ಕೆ ನಾವು ಉಡಿ ತುಂಬ್ತೇವೆ. ಆ ಊರೊಳಗಿನ ಕರಿಯಮ್ಮನ ಗುಡಿಯಿಂದ ಇಲ್ಲಿ ಮಟ್ಟ ಪಾಲ್ಕಿ 3 ಯಲ್ಲಾಪುರ ಕರಿಯಮ್ಮ, ದುರ್ಗಮ್ಮ, ಕರಿಯಮ್ಮ ಇವರೆಲ್ಲರೂ ಪಾಲ್ಕಿ ತೊಗೊಂಡು ನಾವು ಇಲ್ಲಿ ಮೊದಲು ಹಚ್ಕೊಂಡು ಮೆರವಣಿಗೆ ಮಾಡ್ಕೊತ ಊರಾಗ ಗುಡಿ ಬರ್ತೇವೆ. ಭಂಡಾರ ತೋರ್ಕೊಂತ ಭಂಡಾರ ಇದನ್ನು ಮಾಡ್ಕೊತ ಇಲ್ಲಿ ಬಂದ ಬಳಿಕ ಅವತ್ತು ನಾವು ಅಳತೆಗಳು ಗುಲ್ಕಪ್ಪ ಗ್ರಾಮಕ್ಕೆ ಅಲ್ಲಿ ನಾವು ಕಾಯಿ ಕೊಟ್ಟು ಬರ್ತೇವೆ. ವಾರ ಬಿಟ್ಟು ದಿವಸ ಹೋಗಿ ಅವರು ನಮ್ಮ ಟೈಪನ್ನ ವಾರ ಬಿಡ್ತಾರೆ. ನಮ್ಮ 1 ವಾರ ಆದ ಬಳಿಕ ಮರನೇ ವಾರದಿಂದ ಅವ್ರು ವಾರ ಶುರುವಾದ ಕೂಡಲೇ ಅವರು ವಾರ ಬಿಡ್ತಾರೆ. ಅವ್ರದ್ದು ಏನಂತಿಲ್ಲ, ಅವರು ನಮ್ಮ ಊರಿಗೆ ನಮ್ಮ ಬುಧವಾರ ಮಂಗಳವಾರ ದಿವಸ ನಾವು ಉಡಿ ತುಂಬೋದಿನ ಅವರು ನಾವು ಇಲ್ಲಿಂದ ಒಂದಿಬ್ಬರನ್ನ, ಒಬ್ಬರು ಹಳವರನ್ನ, ಒಬ್ಬರು ಹಿರಿಯರನ್ನ ಕೂಡಿ ಗುಲ್ಕಪ್ಪಕ್ಕೆ ಕೊಟ್ಟು ಕಳಿಸ್ತೇವೆ ನಾವು. ಅವ್ರು ಕೂಲಾಗಿ ಹೊಳ್ಳಿ ಅವ್ರು ಕರ್ಕೊಂಡು ಹೋಗಿ ಪಾಲ್ಕಿ ತೊಗೊಂಡು ಬರ್ತಾರೆ. ಪಾಲ್ಕಿ ತೊಗೊಂಡು ನಾವೇನು ಮಂಗಳವಾರ ದಿವಸ ಉಡಿ ತುಂಬಿರ್ತೇವಲ್ಲ, ಅವ್ರ ಪಾಲ್ಕಿ ಬಂದ ಬಳಿಕ ನಾವು ಆ ಗಾಮದೇವನ ಪಾಲ್ಕಿನೂ ಉಡಿ ತುಂಬ್ತೇವೆ. ಉಡಿ ತುಂಬಿ 1 ತಾಸು ಬಿಟ್ಟರೆ ಇಲ್ಲಿ ಅನ್ನಪ್ರಸಾದ ಇರ್ತೈತೆ ಅವತ್ತು ನಮ್ದು. ಅವತ್ತು ಅನ್ನಪ್ರಸಾದ ಮುಗಿಸ್ಕೊಂಡು ಅವರು ಹೋಗಿಬಿಡ್ತಾರೆ. ಅವರು ಪಾಲ್ಕಿ ತೊಗೊಂಡು ಹೋದ ಕೂಡಲೇ ಊರು ತುಂಬ ಎಲ್ಲ ಅಡ್ಡಾಡಿ ಏನು ಮಾಡ್ತಾರೆ. ಇಲ್ಲೇನತ್ತಲ್ಲ, ಇಲ್ಲಿ ನಾವು ಇಲ್ಲೇ ಎಲ್ಲ ಕರಿಯಮ್ಮಗೆ ಉಡಿ ತುಂಬಿ, ಯಲ್ಲಾಪುರ ಕರಿಯಮ್ಮ ಉಡಿ ತುಂಬಿ, ದುರ್ಗಮ್ಮ ಉಡಿ ತುಂಬಿ ಮಾಡೋ ಪದ್ಧತಿ ಪ್ರಕಾರ ನಾವು ಮಾಡ್ಕೊತ ಬರ್ತೀವಿ. ಆದರೆ ಇದ್ರ ಪ್ರಕಾರ ನೀವು ದೇಸಾರ್ ಮನೆತನಕ್ಕಿಂತ ಅವರು ಒಬ್ರು ಯಾರು ಬರ್ಬೇಕು ನೀವು ಅಂತ ಹೇಳ್ಕೊಂತ ನಾವು ಎಲ್ಲ ಕಡೆ ಅವ್ರು ಹೇಳಿದೆವು. ಆ ಬಂಗ್ಲೆಗೆ ಬಂದಿದ್ರು, ಅವಾಗ ಒಂದು ಹೋಗಿ ಸ್ವತಃ ನಾವು ಹೇಳಿ ಬಂದೆವು. ಆದರೂ ಅವ್ರು ಇಲ್ಲಿ ಕರಿಯಮ್ಮನ ಗುಡಿಗೆ ಬರಲಿಲ್ಲ. ಹಿಂಗೆ ಬರ್ದಾದ ಕೂಡಲೇ ಅಂತಂದ್ರೆ ನಾವು ಏನು ಯಥಾಸ್ಥಿತಿ ನಮ್ಮ ಹಿರಿಯರು ಏನು ಮಾಡ್ತಿದ್ರಲ್ಲ ಆ ಪ್ರಕಾರ ನಾವು ಮಾಡ್ಕೊತ ಬಂದೆವು. ಅವರು 100 ವರ್ಷ ಗಂಟಲೆ ಆದರೂ ಹಿಂದಿನ 9 ವರ್ಷ ಜಾತ್ರೆ ಆಗಿರ್ತಿಲ್ಲ ಅಂತ ನಮ್ಮ ಅಪ್ಪಗಳು ಹೇಳ್ತಿದ್ರು. ಅವಾಗ ಹಿಂದೆ ಕೋಣ ಕರಿತಿದ್ರು, ಅದನ್ನು ಮಾಡ್ತಿದ್ರು. ಅಂದಾಗ ಹಿಂದೆ ಯಾರು ಸ್ಟೇ ಆರ್ಡರ್ ತೊಗೊಂಬಂದರು, ಸ್ಟೇ ಆರ್ಡರ್ ತರಗೋದು ಇಲ್ಲಿ ಕೋಣ ಕರೆದ್ರು, ಹಿಂಗೆಲ್ಲ ಆಗಿತ್ತು, ಗದ್ದಲ ಆಗಿತ್ತು ಅಂತ ನಮ್ಮ ಅಪ್ಪ ಹೇಳ್ತಿದ್ರು ನಮಗೆ. ಆ ಬಳಿಕ ನಾವು ಅದನ್ನು ಕೇಳ್ಕೊತ ಇದ್ದೀವಿ. ಅದನ್ನು ಕೇಳ್ಕೊತ ಇದ್ದ ನಮಗೂ ಏನತ್ತಲ್ಲ, 100 ವರ್ಷದ ಹಿಂದಿನ ಜಾತ್ರೆ ಅನ್ನೋದು ಏನೋ ನಮಗೂ ಮಾಹಿತಿ ಇಲ್ಲ. ಇದನ್ನು ಹೆಂಗೆ ಮಾಡೋಣಪ್ಪ, ಎಲ್ಲ ಜನರು ಊರಾನ ಜನರು ಕೇಳೋರು 9 ವರ್ಷದ ಜಾತ್ರೆ ಯಾವಾಗ ಮಾಡೋರು ಅಂತೇಳಿ. ಅದಕ್ಕೆ ನಾವು ಏನಂದೆವು, ಮಾಡೋಣ ತಡಿ ನಾವು ವಿಚಾರ ಮಾಡಬೇಕು. ಅದ್ರ ಪುಸ್ತಕ ಇಲ್ಲ, ಈ ಪುಸ್ತಕ ಬರೆದಿಟ್ಟಿದ್ದು ಯಾರು ಕುರ್ಕನ್ಯಾರ ಮನ್ಯಾಗ ಇರ್ತಿದ್ವು, ಅವು ನಮ್ಗೆ ಯಾರು ಕೊಡಲಿಲ್ಲ. ಹಿಂದೇನೋ ಇದಾದಾಗ ಅವಾಗ ನಮ್ಮ ಚಳವಳಿ ಇದ್ರೊಳಗೆ ಸುಟ್ಟು ಹೋಗ್ಯಾವು, ಆದಾಗ್ಯಾವು ಅನ್ನಕತ್ತಾರ.
ಬ್ರಿಟಿಷರು ಬಂದ ಮನೆ ಹೋಗ್ತಾ ಸುಟ್ಟಿದ್ರು, ಹಿಂಗೆಲ್ಲ ಮಾತು ಬರಾಕತ್ತು ಅವರು. ಆ ಬಳಿಕ ನಾವು ಏನು ಮಾಡಿದ್ವಿ, ಅದು ಬೇಡ ಬೇಡ ಸರಿ ಅಂದ್ರೆ ನಾವು ಕರಿಯಮ್ಮನ ಮ್ಯಾಲೆ ಬೇಡ ಹಾಕಿ ನಾವು ಒಬ್ಬನ ಹಿರಿಯ ಮನುಷ್ಯನ ಒಬ್ಬನ ಬೇರೆ ಕಡೆಯಿಂದ ಕರ್ಕೊಂಡು ಬಂದೆವು. ಬೇರೆ ಕಡೆಯಿಂದ ಕರ್ಕೊಂಡ್ಬಂದು ಅವ್ನ ಸೌದತ್ತಿ ಬಗ್ಗೆ ಅಂತ ಅವ ಎಲ್ಲ ಜಾತ್ರೆಗಳು ಮಾಡಿಸ್ಕೊಂತ ಅಡ್ಡಾಡ್ತಾನಂತ, ಎಲ್ಲ ಅದ್ರ ಬಗ್ಗೆ ಬಂದು ಮಾಹಿತಿ ಹೇಳ್ತಾನಂದ್ರೆ ಅವನಿಗೂ ಭೇಟಿಯಾಗಿ ಹೋಗಿ ಅವ್ನು ಕರ್ಕೊಂಡ್ಬಂದು ಅವೇನು ಹೇಳ್ತಾನೆ ಆ ಪ್ರಕಾರ ನಾವು ಜಾತ್ರೆ ಮಾಡಕ್ಕೆ ಶುರು ಮಾಡಿದೆವು. ರಾಣಿಗಾನು ಕರ್ಕೊಂಡ್ಬಂದ ಎಲ್ಲ ಮಾಡಿದ, ಕೋಣಗಳು ತಂದೆವು, ಕುರಿ ತಂದೆವು, ಎಲ್ಲನೂ ಆ ಪ್ರಕಾರ ಹೇಳಿದ ಪ್ರಕಾರ ಮಾಡ್ಕೊತ ಬಂದ 4 ಮಂದಿ 9 ದಿವಸ ನಾವು ಹೌದನ್ನುವಂಥ ಜಾತ್ರೆ ಮಾಡಿದೆವು. ಆ ಬಳಿಕ ನಾವು ಕಡಿಸ್ ದಿವಸ ಏನೈತಲ್ಲ ಸೀಮಿಗೆ ಹೋಗಿ ಕರಿಯಮ್ಮನ ಸೀಮಿಗೆ ಹೋಗಿ ಕರ್ಕೊಂಡ್ಬಂದಿಟ್ಟು ಮತ್ತೆ ಇದನ್ನು ಮಾಡಿದೆವು. ಈಗ ನಮ್ಮೂರ ಪದ್ಧತಿ ಏನಿತ್ತು ಅಂತಂದ್ರೆ ಜಾತ್ರೆ ಆದ ಬಳಿಕ ಮತ್ತೆ ಮದುವೆ ಆಗಬಾರ್ದು ಅದಾಗಬಾರ್ದು ಅಂತಂದ್ರೆ ಅದಕ್ಕೆ ನಾವು ಏನು ಮಾಡಿದೆವು, ಆ ಕಾಲವನಿಗೆ ಮುಂದಿರ್ತಾ ನಾವು 9 ದಿವಸ ಜಾತ್ರೆ ಮುಗಿಸಿದೆವು. ಆ ಬಳಿಕ ಮತ್ತೊಮ್ಮೆ ಕಾಲವನಿಗೆ ಬಂದ ಕೂಡಲೇ ಮತ್ತೊಮ್ಮೆ ಹೊರ ಬಿಟ್ಟವ್ರು ಅಂದ್ರೆ ಜಾತ್ರೆ ಮಾಡಿ ಆ ಬಳಿಕ ಊರಾಗ ಎಲ್ಲ ಕಾರ್ಯಕ್ರಮ ನಡೆಯುವಂಗೆ ನಾವು ಅವ್ರಿಗೆ ತಾಯಿ ಕರಿಯಮ್ಮ ನೀನ ಏನು ಮಾಡ್ತೀವಿ ಮಾಡುವ ಹಂಗಾರೆ ಎಲ್ಲ ಕಾರ್ಯಕ್ರಮಗಳು ನಡೀಲಿ, ಎಲ್ಲ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಮದುವೆ ಆಗುವ ಕಾರ್ಯಕ್ರಮ ಇಂಥವೆಲ್ಲ ಭಾಳ ಅದಾವು, ಅವು ಸತಿ ನಡಿಬೇಕು ಅನ್ನುವಂಗಿಟ್ಟು ಬೇಡ್ಕೊಂಡು ನಾವು ಶುರು ಮಾಡಿದ್ವಿ. ಹಂಗೆ ಆ ಪ್ರಕಾರ ಮರನೇ ಸರಿ ಹೋಗಿ ಅವನು ಮತ್ತೆ 4 ದಿನ ಬಿಟ್ಟು ಜಾತ್ರೆ ಮಾಡಿ ಕದ್ದಿಗೊಳಿಸ್ತೀವಿ. ಆ ಪ್ರಕಾರ ಊರಾಗೆಲ್ಲ ಕಾರ್ಯಕ್ರಮಗಳು ನಡೆದು ದೇವ್ರು ನಮಗೆ ಸುಖಾನ ಕೊಟ್ಟೈತಿ. ಕರಿಯಮ್ಮನಿಂದ ನಮ್ಮ 3 ಜನ ಏನೈತಲ್ಲ ಭಾಳ ಕರಿಯಮ್ಮನ ಮೇಲೆ ನಂಬಿಕೆ ಐತಿ. ಕರಿಯಮ್ಮನ ಮೇಲೆ ಭಾಳ ನಂಬಿಕೆ ಎಲ್ಲ ಜನ ಇರ್ತಾರು, ಸುತ್ತ ಕಡೆ ಹಳ್ಳಿ ಮಂದಿನೂ ಬರ್ತಾರು. ಅಮಾವಾಸ್ಯೆಗೊಂದು ಪ್ರಸ್ಥಾನ ಮಾಡಕ್ಕೆ ಶುರು ಮಾಡಿದ್ವಿ. ಆ ಬಳಿಕಿಂದ ಇಲ್ಲಿ ಮಡವಾಯಪ್ಪ ಬೆಳದಣ್ಣ ಅವರು 2-3 ವರ್ಷ ಗಂಟಲೆ ಅವ್ರು ಏಕ ಮಾಡ್ಕೊಂತ ಬಂದ್ರು. ಆ ಪ್ರಕಾರ ಈಗ ಯಥಾಸ್ಥಿತಿ ಅಂತ ಈಗ ಅಮಾವಾಸ್ಯೆಗೊಂದು ಪ್ರಸಾದ ನಡ್ಕೊಂತ ಚಾಲು ಹಾಕೊಂತ 4-5 ವರ್ಷ ಬಂತ್ರಿ. ಈಗ ಆ ಪ್ರಕಾರ ನಡ್ಕೊಂತ ಬಂತು. ಎಲ್ಲರೂ ಕರಿಯಮ್ಮನ ಮೇಲೆ ನಂಬಿಕೆ ಇಟ್ಟಾರು, ನಾವು ಕರಿಯಮ್ಮನ ಮೇಲೆ ನಂಬಿಕೆ ಇಟ್ಟ ಈ ನಮಗೆ ತಿಳಿದಟ್ಟು ನಾವು ನಿಮ್ಮ ಮುಂದೆ ಹೇಳಕ್ಕೆ ಪ್ರಯತ್ನ ಮಾಡಿದೆವು.